Hello students, ಹೆಂಗಿದ್ದೀರಾ? How are you? Welcome to the Math Verse Studios. Now we are going to see a best movies from this studio. Okay? ಎಲ್ಲರೂ ಮಜಾ ಮಾಡ್ತಾ ಇದ್ದೀರಾ ಹಾಲಿಡೇಸ್ ಅಲ್ಲಿ? ಸೊ ಇವಾಗ ಮೂವಿ ನೋಡೋಣ, ಓಕೆನಾ? ಓಕೆ, ಸೊ ಫಸ್ಟ್ ಸಿನಿಮಾದ ಹೆಸರೇನಂದ್ರೆ ಹಿಡನ್ ಕಿಂಗ್ಡಮ್ ಆಫ್ ನಂಬರ್ಸ್. ಹಿಡನ್ ಕಿಂಗ್ಡಮ್ ಆಫ್ ನಂಬರ್ಸ್ ಅಲ್ಲಿ 6 ಜನ ಹೀರೋಸ್ ಇದ್ದಾರೆ. 6 ಜನ ಹೀರೋಸ್ ಹೆಸರೇನಂದ್ರೆ, ಮೊದಲನೇ ಹೆಸರು ನ್ಯಾಚುರಲ್ ನಂಬರ್ಸ್, ಎರಡನೇ ಹೆಸರು ಹೋಲ್ ನಂಬರ್ಸ್, ಮೂರನೇ ಹೆಸರು ಇಂಟಿಜರ್ಸ್, ನಾಲ್ಕನೇ ಹೆಸರು ರ್ಯಾಷನಲ್ ನಂಬರ್ಸು, ಐದನೇ ಹೆಸರು ಇರ್ರ್ಯಾಷನಲ್ ನಂಬರ್ಸು. ಸೊ ಇವಾಗ 6ನೇ ಹೆಸರು ಏನು ಬರುತ್ತೆ? ರಿಯಲ್ ನಂಬರ್ಸು. ಟೋಟಲ್ ಆಗಿ ಎಷ್ಟು ಜನ ಹೀರೋಸ್ ಇದ್ದಾರೆ? 6 ಜನ ಹೀರೋಸ್ ಇದ್ದಾರೆ. ಸೊ ಇದು ಬಂದ್ಬಿಟ್ಟು ಒಂದು ಮೂವಿ, ಓಕೆನಾ? ಇದು ಬಂದ್ಬಿಟ್ಟು ಮ್ಯಾಥ್ ವರ್ಸ್ ಸ್ಟುಡಿಯೋಸ್ ಅಲ್ಲಿ ಫಸ್ಟ್ ಮೂವಿ. ನೆಕ್ಸ್ಟ್ ಮೂವಿ ಶೇಪ್ ಶಿಫ್ಟರ್ಸ್ ಅಂತ ಅಂದ್ಬಿಟ್ಟು. ಶೇಪ್ ಶಿಫ್ಟರ್ಸ್ ಅಂತ ಈ ಮೂವಿಲಿ ಏನು ನಡೆಯುತ್ತೆ? ಈ ಮೂವಿಲಿ ಹೀರೋ ಬಂದ್ಬಿಟ್ಟು ಒಂದು ಹಿಡನ್ ಪ್ಯಾಟ್ರನ್ಸ್ನ ಕಂಡುಹಿಡಿತಾನೆ. ಯಾವ್ದ್ರಿಂದ ಹಿಡನ್ ಪ್ಯಾಟ್ರನ್ಸ್ ಯಾವ್ದ್ರಿಂದ ಕಂಡುಹಿಡ್ತಾರೆ? ನಮ್ಮ ಹೀರೋ ಐಡೆಂಟಿಟೀಸ್ ಯೂಸ್ ಮಾಡ್ತಾನೆ. ಐಡೆಂಟಿಟೀಸು ಮತ್ತು ಫ್ಯಾಕ್ಟರೈಸೇಷನ್ ಯೂಸ್ ಮಾಡ್ತಾನೆ ನಮ್ಮ ಹೀರೋ ಫ್ಯಾಕ್ಟರೈಸೇಷನ್ನು ಮತ್ತು ಐಡೆಂಟಿಟೀಸ್ನ ಕಂಡುಹಿಡಿದು ಹಿಡನ್ ಪ್ಯಾಟ್ರನ್ಸ್ನ ಕಂಡುಹಿಡಿತಾನೆ ನಮ್ಮ ಹೀರೋನ. ಆಯಿತಾ? ಇದು ಬಂದ್ಬಿಟ್ಟು ಶೇಪ್ ಶಿಫ್ಟರ್ಸ್ ಮೂವಿ. ಆಯಿತಾ? ಸೊ ನೆಕ್ಸ್ಟ್ ಮೂವಿಗೆ ಹೋಗೋಣ. ಮ್ಯಾಪ್ ಆಫ್ ರಿಯಾಲಿಟಿ ಅಂತ. ಇದು ಬಂದ್ಬಿಟ್ಟು ಮ್ಯಾಪ್ ಆಫ್ ರಿಯಾಲಿಟಿ. ಈ ಮೂವಿಲಿ 2 ಹೀರೋಸ್ ಇದ್ದಾರೆ. ಅಂದರೆ 2 ಹೀರೋ ಅಂದರೆ ಎಕ್ಸ್ ಗೈಡ್ಸ್ ಥರ. ಒಬ್ಬ ಬಂದ್ಬಿಟ್ಟು ಎಕ್ಸ್ ಅಂತ ಅಂದ್ಬಿಟ್ಟು, ಇನ್ನೊಬ್ಬನ ಹೆಸರು ಬಂದ್ಬಿಟ್ಟು ವೈ ಅಂತ ಅಂದ್ಬಿಟ್ಟು. ಸೊ 2 ಗೈಡ್ಸ್ ಇರ್ತಾರೆ. 2 ಗೈಡ್ಸಿಂದ ನಾವು ಹೆಂಗೆ ಲೊಕೇಟ್ ಮಾಡ್ಬೋದು, ಎಲ್ಲಿಗೆ ಹೋಗ್ಬೋದು ಅಂತ ಕ್ಲೀನಾಗಿ ಪಿನ್ ಪಾಯಿಂಟ್ ಗೊತ್ತಾಗುತ್ತೆ ಮ್ಯಾಪಲ್ಲಿ. ಸೊ ನೆಕ್ಸ್ಟ್ ಮೂವಿ ಬಂದ್ಬಿಟ್ಟು ಬ್ಯಾಲೆನ್ಸ್ ಆಫ್ 2 ವರ್ಲ್ಡ್ಸ್ ಅಂತ ಅಂದ್ಬಿಟ್ಟು. 2 ಅನ್ನೋನ್ ಪೀಪಲ್ ಇದ್ದಾರೆ. ಆಯಿತಾ? ಅವರಿಬ್ಬರು ಸೇರಿಕೊಂಡು ಒಂದು ಈಕ್ವೇಷನ್ನ ಮಾಡ್ತಾರೆ. ಅಂದರೆ ಒಂದು ಈಕ್ವೇಷನ್ ಅಂದರೆ 2 ಅನ್ನೋನ್ ಪೀಪಲ್ಲು ಒಂದೇ ಜಾಗಕ್ಕೆ ಬಂದು ಒಂದು ಪ್ರಾಡಕ್ಟ್ನ ಅಥವಾ ಏನೋ ಒಂದು ಕಂಡುಹಿಡಿತಾರೆ. ಅದೇ ಅನ್ನೋದು ಈ ಮೂವಿಲಿ ಅದನ್ನು ತಿಳ್ಕೊಳ್ಳೋಣ, ಓಕೆನಾ? ನೆಕ್ಸ್ಟ್ ಮೂವಿ ಬಂದ್ಬಿಟ್ಟು ಏನ್ಷಂಟ್ ಕೋಡಲ್ಲಿ ನಮ್ಮ ಹೀರೋ ಬಂದ್ಬಿಟ್ಟು ರಾ ಏಜೆಂಟ್ನ ಮೀಟ್ ಮಾಡ್ತಾನೆ. ಅವನು ರಾ ಏಜೆಂಟ್ ಏನು ಹೇಳ್ತಾನೆ ಅಂದರೆ ರೂಲ್ಸ್ ಹೇಳ್ತಾನೆ. ಈ ಥರ ಜಾಮಿಟ್ರಿಲಿ ಹೆಂಗಿರುತ್ತೆ, ಆಕ್ಸಿಯಮ್ಸು, ಥಿಯರಮ್ಸು, ಎಲ್ಲ ಪಾಸ್ಟುಲೇಟ್ಸು ಎಲ್ಲನೂ ಹೇಳ್ತಾನೆ ರಾ ಏಜೆಂಟು. ದುರಂಧರ್ 2 ನೋಡಿದ್ದೀರಾ ಅಂದರೆ ಹೇಳಿ, ಆಯಿತಾ? ದುರಂಧರ್ 1 ಮತ್ತು 2 ನೋಡಿದ್ದೀರಾ ಅಂದರೆ ಗೊತ್ತಿರುತ್ತೆ. ನೆಕ್ಸ್ಟು ಕ್ಲಾಶ್ ಆಫ್ ಡೈರೆಕ್ಷನ್ಸು. ಇಲ್ಲೇನಂದರೆ ಹೀರೋಯಿನ್ನು ಮತ್ತು ಕ್ಲಾಶ್ ಆಫ್ ಡೈರೆಕ್ಷನ್ಸ್. ಈ ಮೂವಿಲಿ ಏನು ತಿಳ್ಕೊಳ್ತೀರಾ ಅಂದರೆ, ಹೀರೋಗೆ ಮದುವೆ ಆಗಿರ್ತಾರೆ. ಈ ಹೀರೋಯಿನ್ಗೂ ಹೀರೋಗೆ ಆಗಲ್ಲ, ರಿಲೇಷನ್ಶಿಪ್ಸ್ ಚೆನ್ನಾಗಿಲ್ಲ. ಯಾವ ಥರ ನಿಮಗೆ ರಿಲೇಷನ್ಶಿಪ್ ಚೆನ್ನಾಗಿರಲ್ವೋ ಅದನ್ನು ಇದರಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಮೂವಿಲಿ, ಆಯಿತಾ? ಸೊ ನೆಕ್ಸ್ಟ್ ಮೂವಿ 3 ಸೈಡ್ ಪಾರ್ಟ್. ಅಂದರೆ ಇಲ್ಲಿ ಹೀರೋ ಏನಂದರೆ ಅವನು ಸೀಕ್ರೆಟ್ಸ್ ಕಂಡುಹಿಡಿತಾನೆ. ನಮ್ಮ ಹೀರೋ ಈ ಮೂವಿಲಿ ಸೀಕ್ರೆಟ್ಸ್ ಕಂಡುಹಿಡಿತಾನೆ. ಅದು ಬರೀ 3 ಸೈಡಿಂದನೇ ಕಂಡುಹಿಡಿತಾನೆ. ಅದು 3 ಸೈಡಿಂದ 3 ಕಣ್ಣಿಂದನೇ ಕಂಡುಹಿಡಿತಾನೆ. 3 ಆ್ಯಂಗಲ್ಸ್ನ ಕಂಡುಹಿಡಿತಾನೆ, ಓಕೆನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು 4 ಗಾರ್ಡಿಯನ್ಸು. ನೆಕ್ಸ್ಟ್ ಮೂವಿ ಬಂದ್ಬಿಟ್ಟು 4 ಗಾರ್ಡಿಯನ್ಸು. 4 ಗಾರ್ಡಿಯನ್ಸಲ್ಲಿ 4 ಜನ ಇರ್ತಾರೆ. 4 ಜನದಲ್ಲಿ 4 ಯೂನಿಕ್ ಪವರ್ಸ್ ಇರುತ್ತೆ. ಸೊ 4 ಜನದಲ್ಲಿ ಏನೇನು ಇರುತ್ತೆ ಯೂನಿಕ್ ಪವರ್ ಅಂದರೆ, ಒಬ್ಬನ ಹತ್ರ ಅವನೊಬ್ಬನ ಹೆಸರು ರೆಕ್ಟ್ಯಾಂಗಲ್ ಅಂತ. ರೆಕ್ಟ್ಯಾಂಗಲ್ ಹತ್ರ 1 ಯೂನಿಕ್ ಪವರ್ ಇರುತ್ತೆ. ಇನ್ನೊಬ್ಬನ ಹೆಸರು ಬಂದ್ಬಿಟ್ಟು ಪ್ಯಾರಲೆಲೋಗ್ರಾಮ್ ಅಂತ ಅಂದ್ಬಿಟ್ಟು, ಅವನ ಹತ್ರ ಇನ್ನೊಂದು ಯೂನಿಕ್ ಪವರ್ ಇದೆ. ಇನ್ನೊಬ್ಬ ಬಂದು ಸ್ಕ್ವೇರ್, ಮತ್ತು ಇನ್ನೊಬ್ಬ ಬಂದು ಕ್ವಾಡ್ರಿಲ್ಯಾಟ್ರಲ್ ಅಂತಾರೆ. ಸೊ ಈ 4 ಜನ ಹತ್ರ 4 ಯೂನಿಕ್ ಪವರ್ಸ್ ಇರುತ್ತೆ, ಆಯಿತಾ? ನೆಕ್ಸ್ಟ್ ಬಂದ್ಬಿಟ್ಟು ಎಟರ್ನಲ್ ಲೂಪ್ ಅಂತ. ಇಲ್ಲಿ ಹೀರೋ ಹೆಂಗಿರ್ತಾನೆ ಅಂದರೆ, ನಿಮಗೆ ಸ್ಟೋರಿ ಬಿಗಿನಿಂಗ್ ಆಗೋದು ಎಂಡಿಂಗ್ ಆಗೋದು ಗೊತ್ತಾಗಲ್ಲ. ಮಧ್ಯದಲ್ಲಿ ಏನಾಗುತ್ತೋ ಅದು ಮಾತ್ರ ಗೊತ್ತಾಗುತ್ತೆ. ಅವ್ನು ಮಾತ್ರ ಪರ್ಫೆಕ್ಟಾಗಿರ್ತಾನೆ ನೋಡೋಕ್ಕೆ. ಅವ್ನ ಮಧ್ಯದಲ್ಲಿ ಬಿಗಿನಿಂಗು ಇಲ್ಲ ಎಂಡಿಂಗು ಇಲ್ಲ, ಅವ್ನು ನೋಡೋಕೆ ಪರ್ಫೆಕ್ಟಾಗಿರ್ತಾನೆ.
ಸೊ ನೆಕ್ಸ್ಟ್ ಬಂದ್ಬಿಟ್ಟು ಬರ್ಮುಡಾ ಟ್ರಯಾಂಗಲ್ ಅಂತ ಅಂದ್ಬಿಟ್ಟು ಈ ಮೂವಿ ಬಂದ್ಬಿಟ್ಟು, ಇದರಲ್ಲಿ ಬರ್ಮುಡಾ ಟ್ರಯಾಂಗಲ್ ಅಲ್ಲಿ ನಮ್ಮ ಹೀರೋ ಹುಡುಕ್ತಾನೆ. ಹೀರೋ ಒಂದು ಫಾರ್ಮುಲಾ ಕಂಡುಹಿಡಿತಾನೆ. ಆ ಫಾರ್ಮುಲಾ ಯೂಸ್ ಮಾಡಿಕೊಂಡು ಅದರಲ್ಲಿ ಹಿಡನ್ ಟ್ರೂತ್ಸ್ ಹೆಂಗೆ ಅಂತ ಅಂದ್ಬಿಟ್ಟು ಕಂಡುಹಿಡಿತಾನೆ. ನೆಕ್ಸ್ಟ್ ಮೂವಿ ಬಂದ್ಬಿಟ್ಟು 3D ಯೂನಿವರ್ಸ್ ಅಂತ ಅಂದ್ಬಿಟ್ಟು, ಈ 3D ಯೂನಿವರ್ಸ್ ಅಲ್ಲಿ ಏನಂದರೆ ನಮ್ಮ ಹೀರೋ ಏನು ಮಾಡ್ತಾನೆ ಅಂದರೆ 3D ಗ್ಲಾಸ್ ಹಾಕ್ಕೊಳ್ತಾನೆ. 3D ಗ್ಲಾಸ್ ಹಾಕೊಂಡಾಗ ಅವ್ನು ಏನೇನು ಕಾಣಿಸುತ್ತೆ ಅಂದರೆ ಅವ್ನು ಕ್ಯೂಬ್ಸ್ ಕಾಣಿಸುತ್ತೆ, ಸ್ಪಿಯರ್ಸ್ ಕಾಣಿಸುತ್ತೆ, ಸಿಲಿಂಡರ್ಸ್ ಕಾಣುತ್ತೆ, ಆ ಥರ. ನೆಕ್ಸ್ಟು ಸ್ಟೋರಿ ಆಫ್ ಡೇಟಾ. ಇಲ್ಲಿ ನಮ್ಮ CEO ಏನು ಮಾಡ್ತಾನೆ ಅಂದರೆ ಆ ಡೇಟಾನ ತೊಗೊಂಡು ಹೆಂಗೆ ಗ್ರಾಫಲ್ಲಿ ರೆಪ್ರೆಸೆಂಟೇಷನ್ ಮಾಡೋದು, ಆಮೇಲೆ ಅದನ್ನು ಹೆಂಗೆ ಪ್ರೆಸೆಂಟ್ ಮಾಡೋದು ಅಂತ ಆವ್ರೇಜಸ್ಸು ಪ್ಯಾಟ್ರನ್ಸು ಹೆಂಗೆ ಕಂಪ್ನಿನ ಅಚೀವ್ ಮಾಡೋಕ್ಕೆ ಗೋಲ್ಸ್ನ ಅಚೀವ್ ಮಾಡೋದು ಹೆಂಗೆ ಅಂತ ಅಂದ್ಬಿಟ್ಟು ಈ ಮೂವಿಯಲ್ಲಿ ತೋರಿಸ್ತೀವಿ. ಸೊ ಈ ಥರ ಇದೆ. ಮ್ಯಾಥ್ ವರ್ಕ್ಸ್ ಸ್ಟುಡಿಯೋಸಿಂದ ಈ ಥರ 12 ಮೂವಿಗಳು ರಿಲೀಸ್ ಆಗ್ತಾ ಇದೆ. 12 ಮೂವೀಸ್ ಆರ್ ಬೀಯಿಂಗ್ ರಿಲೀಸ್. ಸೊ ಪ್ಲೀಸ್ ಸಬ್ಸ್ಕ್ರೈಬ್, ನೋಡಿ, ಎಂಜಾಯ್ ಮಾಡಿ. ಇದು ಫಸ್ಟ್ ಇಂಟ್ರೊಡಕ್ಷನ್ ಕ್ಲಾಸು. ಫಸ್ಟ್ ನಾನು ಮಾಡ್ತಾ ಇರೋದು ಮ್ಯಾಥ್ ವರ್ಕ್ಸ್ ಸ್ಟುಡಿಯೋಸ್ ಅಂತ ಅಂದ್ಬಿಟ್ಟು. ಇದು ಬರೀ ಮೂವಿ ಥರನೇ ಇರುತ್ತೆ, ನಿಮಗೆ ಎಲ್ಲ ಮೂವಿ ಥರನೇ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.